ಈಗ ನೋಡ್ರಿ ಇಷ್ಟು ಕಾಸ್ಟ್ ಆಫ್ ಸೇಲ್ ಬಂದಂತ ಕಾಸ್ಟ್ ಆಫ್ ಸೇಲ್ಸ್ ಇದು ಸೋಲ್ಡ್ ಆಗೈತಿ. ಕಾಸ್ಟ್ ಆಫ್ ಸೇಲ್ಸ್ ಮಾಡ್ರಿ, ಕಾಸ್ಟ್ ಆಫ್ ಸೇಲ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಸೇಲ್ ಬಂದ ನಂತರ ಆ ಕಾಸ್ಟ್ ಆಫ್ ಸೇಲ್ ದಾಗ ನೀವ್ ಏನ್ ಮಾಡ್ಬೇಕಂತ ಕೇಳಿದ್ರ ನಿಮಗೆ ಎಷ್ಟು ಪ್ರಾಫಿಟ್ ಬೇಕು ಅಷ್ಟು ಪ್ರಾಫಿಟ್ ಅನ್ನ ಕೂಡ್ಸ್ರಿ. ಎಷ್ಟು ರೂಪಾಯಿ ಪ್ರಾಫಿಟ್ ಬೇಕಂದ್ರ ಇನ್ನ ಲುಕ್ಸಾನ್ ಮಾಡ್ಬೇಕಾಗಿತ್ತಂದ್ರ ಎಷ್ಟು ಲುಕ್ಸಾನ್ ಮಾಡ್ಕೋಬೇಕಂತ್ರಿ ಅಷ್ಟು ಲುಕ್ಸಾನ್ ಕಳಿಯೋದು. ಎಷ್ಟು ಲಾಸ್ ಬೇಕು ಅಷ್ಟ ಕಳೆದು ತೆಳಗ್ ಬರ್ರಿ. ಏನ್ ಸಿಗ್ತದ ನಿಮಗ? ಸೇಲ್ಸ್ ಸಿಗ್ತತಿ, ಸೇಲ್ಸ್ ಸಿಗ್ತತಿ. ಅದಕ್ಕ ಈ ಪ್ರಾಫಿಟ್ ಗೂ ಎಲ್ಲಿ ಡಿವೈಡ್ ಮಾಡ್ಬೇಕಂದ್ರ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದ್ರೆ ಪ್ರಾಫಿಟ್ ಪರ್ ಯೂನಿಟ್ ಬರ್ತೈತಿ. ಇದು ಸರಿಯಾಗಿ ನೋಡ್ರಿ. ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಬೇಕಾದ್ರೆ ಕೂಡ್ಸೋದು, ಲಾಸ್ ಬೇಕಾದ್ರೆ ಕಳಿಯೋದು. ಇದಕ್ಕೆ ಅದರಲ್ಲಿ ಡಿವೈಡ್ ಮಾಡ್ಬೇಕು, ನಂಬರ್ ಆಫ್ ಯೂನಿಟ್ ಸೋಲ್ಡ್ ಡಿವೈಡ್ ಮಾಡ್ಬೇಕು. ಇನ್ನು ಸರಿಯಾಗಿ ನೆನಪಿಟ್ಕೊಳ್ರಿ, ಪರ್ ಯೂನಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರ ಟೋಟಲ್ ಕಾಸ್ಟ್ ಏನ್ ಬಂದಿರ್ತೈತಿ ಇದಕ್ಕ ಯೂನಿಟ್ ಪ್ರೊಡ್ಯೂಸ್ಲೇ ಡಿವೈಡ್ ಮಾಡ್ಕೊ ತಗೋದು. ಎಲ್ಲಿವರೆಗೆ ಅಂದ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ತನಕ. ಅದ್ರ ನಂತರ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಬರ್ತೈತಿ. ಇಲ್ಲಿಂದ ಕೆಳಗೆ ಎತ್ತಲೇ ಡಿವೈಡ್ ಮಾಡ್ಕೊತ ಹೋಗ್ಬೇಕಂತ ಕೇಳಿದ್ರ ಟೋಟಲ್ ಕಾಸ್ಟ್ ಗೆ ಯೂನಿಟ್ ಸೋಲ್ಡ್ ಡಿವೈಡ್ ಮಾಡ್ಬೇಕು. ಅದಕ್ಕ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಯೂನಿಟ್ ಸೋಲ್ಡ್ ಡಿವೈಡ್ ಮಾಡ್ರಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಯೂನಿಟ್ ಸೋಲ್ಡ್ ಡಿವೈಡ್ ಮಾಡ್ರಿ. ಪ್ರಾಫಿಟ್ ಆರ್ ಲಾಸ್ ಯೂನಿಟ್ ಸೋಲ್ಡ್ ಡಿವೈಡ್ ಮಾಡ್ರಿ. ಡಿವೈಡ್ ಮಾಡಿ ಪರ್ ಯೂನಿಟ್ ತೆಗಿಬೇಕು. ಇಷ್ಟಾಂತರ ನೆಕ್ಸ್ಟ್ ಟೋಟಲ್ ಮಾಡ್ರಿ. ಸೇಲ್ಸ್ ಬರ್ತೈತಿ. ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೇಲ್ಸ್. ಟೋಟಲ್ ಕಾಸ್ಟ್ ಮೈನಸ್ ಲಾಸ್ ಇಸ್ ಈಕ್ವಲ್ ಟು ಸೇಲ್. ನಿಮ್ಗೆ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ರಿ, ಬರ್ರಿ, ಸೇಲ್ಸ್ ಬರ್ತದೆ. ಇದು ಕಾಸ್ಟ್ ಶೀಟ್. ಇದನ್ನ ಸರಿಯಾಗಿ ನೀವು ಮಾಡ್ಬೇಕು. ಯಾವುದು ಕಾಸ್ಟಿಂಗ್ ನಲ್ಲಿ ನಾವು ಪ್ರಾಫಿಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನ ಇದನ್ನ ಸರಿಯಾಗಿ ಈ ಚಾರ್ಟ್ ಏನಿಲ್ಲ ಈ ಚಾರ್ಟ್ ಅನ್ನ ನೀವು ಮಾಡ್ಬೇಕು. ನಾನು ಈ ತರ ಯಾವನ್ನ ಡೀಟೇಲ್ ತುಂಬಲಿಲ್ಲ ಅಂತ ಕೇಳಿದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಐಟಮ್ಗಳು ಯಾವೂ ಬರ್ದಿಲ್ಲ. ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಪ್ರತಿಯೊಂದು ಐಟಮ್ ಬರ್ಲಿಲ್ಲ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬರ್ಲಿಲ್ಲ. ಅವ್ನು ಬರ್ಕೊಟ್ಟು 4 ಪೇಜ್ ಚಾರ್ಟ್ ಆಗ್ತೈತಿ. ಅದ್ರ ಸಲುವಾಗಿ ನೀವು ಈಗಾಗಲೇ ತೋರಿಸಿಲ್ಲ ಅವ್ನು ಬರಿಬೇಕು. ಒಂದೇದು ಇನ್ ಸರಿಯಾಗಿ ನೆನ್ಪಿಟ್ಕೊಳ್ರಿ. ಮಟೀರಿಯಲ್ ಓಪನಿಂಗ್ ಕ್ಲೋಸಿಂಗ್ ಕೊಟ್ಟಿದ್ದಂದ್ರ ಡೈರೆಕ್ಟ್ ಮಟೀರಿಯಲ್ ದಾಗ ಅಡ್ಜಸ್ಟ್ ಮಾಡ್ಬೇಕು. ಸರಿಯಾಗಿ ನೆನ್ಪಿಟ್ಕೊಳ್ರಿ. ಮಟೀರಿಯಲ್ ಓಪನಿಂಗ್ ಕ್ಲೋಸಿಂಗ್ ಇದ್ರ ಮಟೀರಿಯಲ್ ದಾಗ ಅಡ್ಜಸ್ಟ್ ಮಾಡ್ಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಕ್ಲೋಸಿಂಗ್ ಇದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ದಾಗ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಇನ್ನ ಫಿನಿಶ್ ಸ್ಟಾಕ್ ಓಪನಿಂಗ್ ಕ್ಲೋಸಿಂಗ್ ಕೊಟ್ಟಿದ್ದಂದ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಡ್ಜಸ್ಟ್ ಮಾಡ್ಬೇಕು. ಇದನ್ನ ಈ ಟೇಬಲ್ ಅನ್ನ ಬಹಳಷ್ಟು ರಿಪೀಟ್ ಆಗಿ ನೋಡ್ರಿ. ನಾ ಏನ್ ಇವತ್ತಿನ ಕ್ಲಾಸ್ ತಗೊಂಡಿಲ್ಲ, ಇದು ರಿಪೀಟ್ ಆಗಿ ಕೇಳಿ 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 ಬೈಪಟ್ ಆಗಂಗ ಆಗ್ಬೇಕು. ಯಾವ ಐಟಮ್ ಎಲ್ಲಿ ಬರ್ತೈತಿ ಅನ್ನೋದು ನಿಮ್ ಪರ್ಫೆಕ್ಟ್ ಆಗ್ಬೇಕು. ಇದ್ರ ಮೇಲೆ 15 ಮಾರ್ಕ್ಸ್ ಕ್ವಶನ್ ಬರ್ತೈತಿ. ಇದೇನ್ ಸೀಟ್ ಹಾಕಿಲ್ಲ, ಇದ್ರ ಮೇಲೆ 15 ಮಾರ್ಕ್ಸ್ ಕ್ವಶನ್ ಬರೋ ಚಾನ್ಸಸ್ ಇರ್ತಾವ. ಅದಕ್ಕ ಇದು ಬೇಸಿಕ್ ಇದ ಮೊದಲು ಗೊತ್ತಾಗ್ಬೇಕು. ವರ್ಷ ಎಲ್ಲ ಇದ್ದ ಮಾಡೋದು, ಇದ ಸೀಟ್ ಹಾಕೋದೈತಿ, ಇಂಥ ಸೀಟ ಕಾಸ್ಟ್ ಸೀಟ, ಅದಕ್ಕೆ ಇವ್ರ ಎಲ್ಲಾದ್ರೂ ಅರ್ಥ ಗೊತ್ತಾಗ್ಬೇಕು. ठीक ಇನ್ನು ಸರಿಯಾಗಿ ನೆನಪಿಟ್ಟುಕೊಳ್ರಿ. ಈ ಫ್ಯಾಕ್ಟ್ರಿ ಓವರ್ ಹೆಡ್ ಎದಕ್ ರಿಲೇಟೆಡ್ ಇರ್ತೈತಿ ಅಂತ ಕೇಳಿದ್ರ ಡೈರೆಕ್ಟ್ ಲೇಬರ್ ರಿಲೇಷನ್ ಇರ್ತೈತಿ. ಅದಕ್ಕ ಡೈರೆಕ್ಟ್ ಲೇಬರ್ ಫ್ಯಾಕ್ಟ್ರಿ ಓವರ್ ಹೆಡ್ ಸಂಬಂಧ ಹೊಂದಿರ್ತಾವು. ಆಂತರ ಆಫೀಸ್ ಓವರ್ ಹೆಡ್ ಮತ್ತು ಫ್ಯಾಕ್ಟ್ರಿ ಕಾಸ್ಟ್ ಇವಕ್ಕೆರಡಕ್ಕೂ ರಿಲೇಷನ್ ಇರ್ತೈತಿ. ಇವೆರಡಕ್ಕೂ ರಿಲೇಷನ್ ಕೊಡ್ತೈತಿ. ಕೆಲವು ಸಲ ನಿಮ್ಗೆ ಏನ್ ಕೊಡ್ತಾ ಅಂತ ಕೇಳಿದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಕೊಡುದಿಲ್ಲ. ಫ್ಯಾಕ್ಟ್ರಿ ಓವರ್ ಹೆಡ್ ಕೊಡೋದು ಬಿಟ್ಟು ಪರ್ಸೆಂಟೇಜ್ ಹೇಳಿದ. ಫ್ಯಾಕ್ಟ್ರಿ ಓವರ್ ಹೆಡ್ ಇಸ್ 10% ಆನ್ ಡೈರೆಕ್ಟ್ ಲೇಬರ್ ಅಂತ ಹೇಳ್ತಾವ. ಡೈರೆಕ್ಟ್ ಲೇಬರ್ ಮೇಲೆ 10% ಅಂದ್ರೆ ಡೈರೆಕ್ಟ್ ಲೇಬರ್ ಮೇಲೆ 10% ಮಾಡಿ ಬರಿಬೇಕು. ಇನ್ನು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಅಮೌಂಟ್ ಕೊಡೋಲ್ಲ, ಅದು ಪರ್ಸೆಂಟೇಜ್ ಹೇಳ್ತಾ. ಎದ್ರ ಮೇಲೆ ಹೇಳ್ತಾನೆ 20% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂತ. 20% ಆನ್ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರ ಫ್ಯಾಕ್ಟ್ರಿ ಕಾಸ್ಟ್ ಮೇಲೆ 20% ಮಾಡ್ಬೇಕು. ಎದ್ರ ಮೇಲೆ ಹೇಳಿದ್ರೆ ಅದ್ರ ಮೇಲೆ ಮಾಡ್ಬೇಕು. ठीक ಇನ್ನು ಸೆಲ್ಲಿಂಗ್ ಓವರ್ ಹೆಡ್ ಟೋಟಲ್ ಕೊಡಲ್ಲ, ಪರ್ ಯೂನಿಟ್ ಕೊಡ್ತಾ. ಪರ್ ಯೂನಿಟ್ ಕೊಟ್ಟದ್ರ ಯೂನಿಟ್ ಲೇ ಗುಣಾಕಾರ ಮಾಡಿ ಬರ್ಬೇಕು. ಈ ಎಕ್ಸಾಂಪಲ್ ಬಂದಂಗ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬೋರ್ಡ್ ಮ್ಯಾಗ ಬಿಡಿಸ್ತೀನಿ. ಆಮೇಲೆ ಇನ್ನು ಇಲ್ಲಿ ಬರ್ತಕ್ಕಂಥ ಇಕ್ವೇಶನ್ಗಳು 2 ಬರ್ತಾವು. ಇಲ್ಲಿ ಕೊಟ್ಟೆ ನೋಡಿ. ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಂದ್ರ
ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜ್ ಈಕ್ವಲ್ ಟು ಫ್ಯಾಕ್ಟ್ರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ಲೇಬರ್ ಇಂಟು 100. ಫ್ಯಾಕ್ಟ್ರಿ ಓವರ್ ಹೆಡ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಮ್ಯಾಲ್ ಬರ್ರಿ, ಡೈರೆಕ್ಟ್ ಲೇಬರ್ ಕೆಳಗೆ ಬರ್ರಿ, ಇಂಟು 100 ಮಾಡಿ ಪರ್ಸೆಂಟೇಜ್ ಬರ್ತೈತಿ. ಟೀತಾ ಇದನ್ನ ನಾವು ಎಸ್ಟಿಮೇಷನ್ ಸಲುವಾಗಿ ಉಪಯೋಗ ಮಾಡ್ಕೊಳ್ತೀವಿ. ಇನ್ನ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಪರ್ಸೆಂಟೇಜ್ ಕೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಪರ್ಸೆಂಟೇಜ್ ಈಕ್ವಲ್ ಟು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಡಿವೈಡೆಡ್ ಬೈ ಫ್ಯಾಕ್ಟ್ರಿ ಕಾಸ್ಟ್ ಇಂಟು 100 ಇದನ್ನ ಮಾಡ್ಬೇಕು. ಇದನ್ನ ಸರಿಯಾಗಿ ಎರಡು ಇಕ್ವೇಶನ್ ನೆನ್ಪಿಟ್ಕೋರಿ. ಇದ್ರ ಅರ್ಥ ಏನ್ ಕೇಳಿದ್ರ ಫ್ಯಾಕ್ಟ್ರಿ ಓವರ್ ಹೆಡ್ ಮತ್ತು ಡೈರೆಕ್ಟ್ ಲೇಬರ್ ರಿಲೇಷನ್ ಇರ್ತತಿ. ಟೀತಾ ಡೈರೆಕ್ಟ್ ಲೇಬರ್ ಹೆಚ್ಚಾದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಹೆಚ್ಚಾಗ್ತತಿ, ಡೈರೆಕ್ಟ್ ಲೇಬರ್ ಕಡಿಮೆ ಆದ್ರೆ ಫ್ಯಾಕ್ಟ್ರಿ ಓವರ್ ಹೆಡ್ ಕಡಿಮೆ ಆಗ್ತೈತಿ. ಅದಕ್ಕ ಲಿಂಕ್ ಇರ್ತೈತಿ. ಅದ್ರ ಸಲುವಾಗಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫ್ಯಾಕ್ಟ್ರಿ ಕಾಸ್ಟ್ ಲಿಂಕ್ ಇರ್ತೈತಿ. ಅದ್ರ ಸಲುವಾಗಿ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫ್ಯಾಕ್ಟ್ರಿ ಕಾಸ್ಟ್. ಮತ್ತ ಇಲ್ಲಿ ವರ್ಡಿಂಗ್ಗಳು ಸರಿಯಾಗಿ ನೋಡ್ಕೊಳ್ರಿ. ಇಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಬರ್ತೇನೆ, ಇಲ್ಲೂ ಫ್ಯಾಕ್ಟ್ರಿ ಓವರ್ ಹೆಡ್ ಐತಿ, ಇಲ್ಲಿ ಫ್ಯಾಕ್ಟ್ರಿ ಕಾಸ್ಟ್ ಐತದ ಸರಿಯಾಗಿ ನೋಡ್ರಿ. ಈ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ಯಾವ್ದಿದ್ರ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ ಖುಷಿ ಆಗ್ತೈತಿ. ಇದ್ರಾಗ ನಡಬಟ್ಟೆ ಆನ್ ಹಾಕಿದ್ರೆ ಓವರ್ ಹೆಡ್ ಆಗ್ತೈತಿ. ಬಹಳಷ್ಟು ಕನ್ಫ್ಯೂಸಿಂಗ್ ಐತಿ. ಅದ್ರ ಸಲುವಾಗಿ ಕೇರ್ಫುಲ್ ಆಗಿ ಇವೆರಡು ಇಕ್ವೇಶನ್ ನೆನ್ಪಿಟ್ಕೊಳ್ರಿ. ಇವೆರಡು ಇಕ್ವೇಶನ್ ಇಂಪಾರ್ಟೆಂಟ್.